ನಾವು ಅಯೋಧ್ಯೆಯ ರಾಮೋತ್ಸವಕ್ಕೆ ಇವತ್ತು ಸಾಕ್ಷಿ ಆಗೋದಕ್ಕೆ ಅನೇಕ ಗಣ್ಯರಿಗೆ ಆಹ್ವಾನ ನೀಡಲಾಗಿದೆ. ಅದರಲ್ಲೂ ಕೂಡ ಅತ್ಯಂತ ಬಿಗಿ ಭದ್ರತೆಯಲ್ಲಿ ಹಲವು ವ್ಯವಸ್ಥೆಗಳಿಂದ ಕೂಡಿದಂತಹ ಆಹ್ವಾನ. ಅದು QR ಕೋಡ್ ಅನ್ನು ತೋರಿಸಿದ್ರೆ ಮಾತ್ರ ಎಂಟ್ರಿ ಇರುತ್ತೆ. ಅಯೋಧ್ಯೆಗೆ ಈಗಾಗಲೇ ಹಲವು ಗಣ್ಯರು ಬಂದಿಳಿದಿದ್ದಾರೆ. ನಿನ್ನೆಯಿಂದಲೇ ಹಲವಾರು ರಜನಿಕಾಂತ್ ಸೇರಿದಂತೆ ಹಲವರು ಅಯೋಧ್ಯೆ ಕಡೆ ತೆರಳಿರೋದನ್ನ ಗಮನಿಸಿದ್ವಿ. ಇದೀಗ ಅಯೋಧ್ಯೆಗೆ ಕುಟುಂಬ ಸಮೇತರಾಗಿ ಬಂದಿರೋದು ಮೆಗಾ ಸ್ಟಾರ್ ಚಿರಂಜೀವಿ ಅವರು. ಅವ್ರಿಗೂ ಕೂಡ ವಿಶೇಷ ಆಹ್ವಾನ ಇದೆ. ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದಾರೆ ಮೆಗಾ ಸ್ಟಾರ್ ಚಿರಂಜೀವಿ. ಇನ್ನು ಅವ್ರ ಜೊತೆಗೆ ಅವರ ಪುತ್ರ ರಾಮ್ ಚರಣ್ ತೇಜ ಕೂಡ ಆಗಮಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ. ಇಬ್ರು ಕೂಡ ಅಯೋಧ್ಯೆ ತಲುಪಿ ಆಗಿದೆ. ಯಾಕಂದ್ರೆ 10:30 ಒಳಗಡೆ ಎಲ್ಲರೂ ಕೂಡ ಅಲ್ಲಿ ತಲುಪಬೇಕಾಗಿದೆ. ಎಲ್ಲರೂ ಕೂಡ ಸಮಯ ನಿಗದಿ ಮಾಡಲಾಗಿದೆ. ಅತ್ಯಂತ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ VIP-ಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸಾಕ್ಷಿಯಾಗೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರೋದು. ರಾಮನ ಪ್ರಾಣ ಪ್ರತಿಷ್ಠೆಯಲ್ಲಿ ಚಿರಂಜೀವಿ ಮೆಗಾ ಸ್ಟಾರ್ ಚಿರಂಜೀವಿ ಅವರ ಕುಟುಂಬ ಭಾಗಿಯಾಗಲಿದ್ದಾರೆ. ಇದೊಂದು ನಿಜಕ್ಕೂ ಕೂಡ ಅತ್ಯಂತ ಅದ್ಭುತ ಗಳಿಗೆ ಅಂತಾನೆ ಹೇಳಬಹುದು. ನಾವು ಗಮನಿಸಬಹುದು ಕಾರಲ್ಲಿ ಮೆಗಾ ಸ್ಟಾರ್ ಚಿರಂಜೀವಿ ಕುಟುಂಬ ಸಮೇತರಾಗಿ ಆಗಮಿಸ್ತಾ ಇರೋದು. ಅವರ ಪುತ್ರ ರಾಮ್ ಚರಣ್ ತೇಜ ಕೂಡ ಆಗಮಿಸಿದ್ದಾರೆ. ಇನ್ನೆಷ್ಟೇ ಗಮನಿಸಿದ್ವಿ, ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ತೆರಳಿದ್ರು, ಅನುಪಮ್ ಖೇರ್ ಅವರು ತೆರಳಿದ್ರು, ನಟ ವಿವೇಕ್ ಒಬೆರಾಯ್ ಅವರು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಅವರು ಕೂಡ ಏರ್ಪೋರ್ಟ್ ನಲ್ಲಿ ಕಾಣಿಸಿಕೊಂಡಿದ್ರು. ಇನ್ನು ಅನೇಕರು ನಿನ್ನೆನೆ ಅಯೋಧ್ಯೆ ಬಂದು ತಲುಪಿದ್ದಾರೆ. ಕೆಲವರು ಇವತ್ತು ಈಗ ಈ ಸಂದರ್ಭಕ್ಕೆ ಆ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಬಹುಶಃ ನಿನ್ನೆ ಎಲ್ಲರೂ ತಂಗಿ ಇವತ್ತೆಲ್ಲರೂ ಕೂಡ ಆ ಒಂದು ರಾಮೋತ್ಸವದ ಸ್ಥಳಕ್ಕೆ ಬರ್ತಾ ಇರುವಂತಹ ಸಂದರ್ಭ ನಾವು ಗಮನಿಸ್ತಾ ಇದ್ವಿ. ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕೇನು ಅಂತಂದ್ರೆ, ಏನು ನಿಮಗೆ ಇನ್ವಿಟೇಷನ್ ಇದ್ರೂ ಕೂಡ ನೀವು ಬರಲಿಲ್ಲ ಅಂದ್ರೆ ನಮ್ಮಲ್ಲಿ ಒಂದು ಮಾತಿದೆ, ದೈವ ಇದ್ರೂ ದರಿದ್ರ ಅನ್ನುವಂಥ ಒಂದು ಮಾತಿದೆ. ಸೊ ಅದು ಬಹಳ ಸೂಕ್ತವಾಗಿರುವಂಥ ಮಾತು. ಯಾಕಂದ್ರೆ ಇಂಥ ಒಂದು ಅಪೂರ್ವ ಕ್ಷಣಕ್ಕೆ ನಾವು ಗೈರಾಗ್ತೀವಿ ಅಂತಂತಂದ್ರೆ ಅದಕ್ಕಿಂತ ದೌರ್ಭಾಗ್ಯ ಮತ್ತು ದುರದೃಷ್ಟಕರ ಸಂಗತಿ ಇನ್ನೊಂದಿಲ್ಲ. ಬನ್ನಿ, ಬಂದ ನಂತರ ಮಾತಾಡಿದ್ದಾರೆ ಚಿರಂಜೀವಿ, ಏನು ಹೇಳಿದ್ರು ನೋಡೋಣ. రోజు ఆ రాముల వారి ప్రాణ ప్రతిష్ఠ జరుగుతున్నటువంటి ఈ ఈవెంట్లో మేము విట్నెస్ చేయడం, అవకాశం కల్పించినటువంటి దానికోసం ప్రయత్నించినటువంటి ప్రతి ఒక్కరూ కూడా అభినందనీయులే. వారందరికీ నా ప్రణామాలు తెలియజేస్తూ, మరీ ముఖ్యంగా ఈ ఈవెంట్కి ప్రాణ ప్రతిష్ఠ తన చేతుల మీద చేస్తున్న నరేంద్ర మోడీ గారిని మనస్ఫూర్తిగా అభినందిస్తాను. ఇది ఇలా జరగటానికి, భారతీయుల కళ నెరవేరటానికి కారణభూతమైనటువంటి నరేంద్ర మోడీ గారికి, వారి 50 మందికి వెనుకున్నటువంటి ప్రతి ఒక్కరికి నా అభినందనలు. అండ్ మాకు వచ్చిన ఆపర్చునిటీకి ధన్యవాదాలు. దట్స్ రియల్లీ ఎ గ్రేట్, ఓవర్వెల్మింగ్. వీ ఫీల్ ఇట్స్ అ రేర్ ఆపర్చునిటీ, సో వన్ కెన్ గెట్ దిస్. అండ్ ఐ ఫీల్ లార్డ్ హనుమాన్, హూ ఇస్ మైండ్ అండ్ I think he personally invited me. Such a overwhelming feeling what I've been undergoing, and we are so fortunate to witness the consecration of this Prana Pratishtha or Vigraha Sthapana on this auspicious event, and which will be remind for lifetime and the history forever. And witnessing that initiating movement, really will feel it's we are blessed. భారతీయుల కళ నెరవేరే రోజు ఈ రోజు. ఆ రాముల వారి ప్రాణ ప్రతిష్ఠ జరుగుతున్నటువంటి ఈ ఈవెంట్లో ಚಿರಂಜೀವಿ ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಸುಕನ್ಯ ಅವ್ರು ಮಾತಾಡ್ತಾ ಇದ್ರು, ಎಷ್ಟು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಕಾಣ್ತಾರೆ ನೋಡಿ ಅಂತ. ನಾನು ಹೇಳೋದೇನು ಅಂತಂದರೆ, ಬಂದಿರುವಂಥ ಸ್ಥಳ ಹಂಗಿದೆ ಅಂತ. ಯಾಕಂದರೆ ಅವ್ರನ್ನ ಮಾತನ್ನು ಹೇಳಿದ್ರು, ರಾಮನೇ ನನ್ನ ಕರೆಸ್ಕೊಂಡಿದ್ದಾನೆ, ಆಂಜನೇಯನೇ ನನ್ನ ಕರೆಸ್ಕೊಂಡಿದ್ದಾನೆ, ನಾನು ಮುಖ್ಯ ಪ್ರಾಣನ ಭಕ್ತ, ಅವನೇ ನನಗೆ ಕರೆ ಕೊಟ್ಟ ಅನ್ನೋ ರೀತಿಯಲ್ಲಿ, ಅಂದರೆ ಅವನೇ ಆಮಂತ್ರಣ ಕೊಟ್ಟ ಅನ್ನೋಂಥ, ನಾನು ಓವರ್ವೆಲ್ಮಿಂಗ್ ಅನ್ನೋಂಥ ಒಂದು ಮಾತನ್ನು ಹೇಳಿದ್ರು ಅವರು. ಹೀಗಾಗಿನೇ ಅವರಷ್ಟು ಕಳಕಳಿಯಾಗಿ ಕಾಣ್ತಿರುವಂಥದ್ದು.